ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಆಗಿ ಒಂದು ಸ್ಟೆಪ್ ಅಲ್ಲೇ ಮುಗಿಸುವಂತ ಡಿಸೈನ್ ಒಂದಿಗೆ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನು ಹಾರೆಳೆ ದಾರ ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ. ಹಾಗೇನೆ ಒಂದು ಬಿಗ್ ಬೀಡ್ ಇಷ್ಟಿದ್ರೆ ಸಾಕು. ಬೀಡ್ ತುಂಬಾ ಇಷ್ಟ ಪಡೋದವರು ಈ ಡಿಸೈನ್ ನ ಹಾಕೋಬಹುದು. ತುಂಬಾನೇ ಚೆನ್ನಾಗಿದೆ, ಬೇಗನೆ ಆಗೋಗುತ್ತೆ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಡಿಸೈನ್ಸ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನಂತೂ ಮರಿಬೇಡಿ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ನಾನು 10 ನಂಬರ್ ನೀಡಲ್ ತಗೊಳ್ತಿದ್ದೀನಿ. ನಿಮಗೆ 10 ಅಥವಾ 11 ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಈಗ ಶುರು ಮಾಡ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್. ತುಂಬಾ ಬೀಡ್ ಇಷ್ಟ ಪಡೋದವರು ಈ ಡಿಸೈನ್ ಹಾಕೋಬಹುದು. ಇದಕ್ಕೆ ಬೀಡ್ ಹಾಕ್ಬೇಕು ಅಂತಾನೂ ಇಲ್ಲ, ಹಾಗೇನೆ ಕೂಡ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಬೇರೆ ಬೀಡ್ ಹಾಕೋಬೇಕು ಅಂದ್ರೆ ಬೇರೆ ಬೀಡ್ನು ಕೂಡ ಹಾಕೋಬಹುದು. ಬೀಡ್ ಲಾಕ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡ್ಗೆ. ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿ 3 ಚೈನ್ ಲಾಕ್ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ 3 ಚೈನ್ ಲಾಕ್ ಇದೆ ನೋಡಿ, ಇಲ್ಲಿ ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ತುಂಬಾನೇ ಈಸಿ ಇದೆ ಡಿಸೈನು. ಅಲ್ಲಿಂದ ಮತ್ತೆ ಟರ್ನ್ ಮಾಡ್ಕೊಳ್ತೀನಿ ಫ್ರಂಟ್ಗೆ. ನೋಡಿ ಈ ತರ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಬೀಡ್ ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಈಗ 4 ದಾರ ಇದೆ, ಅದನ್ನ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ ಈ ತರ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 3 ದಾರ ಇದೆ ನೀಡಲ್ ಮೇಲೆ. ಈ 5 ಚೈನ್ ಒಳಗಡೆಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡಾಗ ಈಗ 4 ಚೈನ್ ಇದೆ. ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ ಟ್ರಿಬಲ್ ಕ್ರೋಶೆ ಆಯ್ತಲ್ವಾ. ಇಲ್ಲಿಗೆ ನಾನು 9 ಟ್ರಿಬಲ್ ಕ್ರೋಶೆ ಹಾಕೊಳ್ತೀನಿ, ಅಂದ್ರೆ 9 ಕಂಬ ಹಾಕೊಳ್ತೀನಿ. ಯಾಕೆಂದ್ರೆ 10 ಬರುತ್ತೆ, ಯಾವ ತರ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 3 ಚೈನ್ ಇತ್ತು ನೋಡಿ, ಅಲ್ಲಿಗೆ ನಾನು 3 ಚೈನ್ ಹಾಕಿ ಲಾಕ್ ಮಾಡಿದೀನಿ. ಆಗ ಅದು ಕೌಂಟಿಗೆ ಬರುತ್ತೆ. ಆಗ ಇಲ್ಲಿ 3 ಟ್ರಿಬಲ್ ಕ್ರೋಶೆ ಆಗಿದೆ. ಆಗ 10 ಟ್ರಿಬಲ್ ಕ್ರೋಶೆ ಆಗುತ್ತೆ ನೋಡಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಟ್ರಿಬಲ್ ಕ್ರೋಶೆ, ಹೀಗೇನೆ ಟ್ರಿಬಲ್ ಕ್ರೋಶೆ 9 ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀವು 11 ಕೂಡ ಮಾಡ್ಕೋಬಹುದು. 10 ಟ್ರಿಬಲ್ ಕ್ರೋಶೆ ಮಾಡ್ಕೊಂಡ್ರೆ ಇಲ್ಲಿ ಒಂದು 3 ಚೈನ್ ಇರುತ್ತಲ್ಲ, ಅದು ಕೌಂಟ್ ಆಗುತ್ತೆ. ಆಗ 11 ಆಗುತ್ತೆ ನೋಡಿ. ಈ ತರನೇ ಮಾಡ್ತಾ ಹೋಗ್ಬೇಕು ಟ್ರಿಬಲ್ ಕ್ರೋಶೆ. ನಾನೀಗ 9 ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ 9 ಟ್ರಿಬಲ್ ಕ್ರೋಶೆ ಆಗಿದೆ. ಈಗ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು 3 ಚೈನು 1 2 3 ಚೈನ್ ಹಾಕೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೆ ಅಲ್ವಾ ನೋಡಿ, ಇಲ್ಲಿ ಅದ್ರ ಮೇಲ್ಗಡೆ ಹೋಲ್ ಕಾಣಿಸುತ್ತೆ. ಅದ್ರ ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಮತ್ತೆ 3 ಚೈನ್ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್ಗೆ ಲಾಕ್. ಹೀಗೇನೆ ಮಾಡ್ತಾ ಹೋಗ್ಬೇಕು. ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕೊನೆಗೆ ಇಲ್ಲಿ ನೋಡಿ 1 2 3 ನೋಡಿ, ಇಲ್ಲಿ ಒಂದು ಹೋಲ್ ಬಿಟ್ಬಿಟ್ಟು ಇನ್ನೊಂದು ಹೋಲ್ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ನೋಡಿ ಈ ತರ ಬರುತ್ತೆ. ನೋಡಿ ಈ ತರ ಬರುತ್ತೆ ಡಿಸೈನು. ಇಲ್ಲ ಅಂದ್ರೆ ಇಲ್ಲಿ 3 ಚೈನ್ ಹಾಕೊಂಡೆ ಅಲ್ವಾ, ಇಲ್ಲಿ ಒಂದು ಹೋಲ್ ಬಿಟ್ಟು ಇಲ್ಲಿ ಈ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೋಡಿ ಈ ತರ ಬರುತ್ತೆ ಡಿಸೈನ್. 1 ಚೈನ್ ಹಾಕೊಂಡು ಇಲ್ಲಿ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಒಂದು ಚೈನ್ ಹಾಕೊಳ್ತೀನಿ. 1 ಚೈನ್ ಹಾಕೊಂಡು ಇಲ್ಲಿ 5 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆ
ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ 3 ಚೈನ್ ಹಾಕಿದೆ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಒಳಗಡೆನೆ ಪಿಕಾಟ್ ಹಾಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3 ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 3 ಪಿಕಾಟ್ ಆಯ್ತು, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. 3 ಪಿಕಾಟ್ ಆದ್ಮೇಲೆ ಇಲ್ಲಿ ಮೊದಲು ನಾನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ 3 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3 ಈಗ 3 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ 1 2 3 ಮತ್ತೆ 1 2 3 ಅದೇ ಗ್ಯಾಪ್ ಒಳಗಡೆ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡೆ, ಅಲ್ಲಿಂದ 3 ಚೈನ್ 3 ಮತ್ತೆ ಅದೇ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಒಂದು ಪಿಕಾಟ್ ತರ ಕಾಣಿಸುತ್ತೆ ಅದು. ಮತ್ತೆ 3 ಚೈನ್ 1 2 3 ನೋಡಿ ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಪಿಕಾಟ್ ತರ ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ಮತ್ತೆ 3 ಚೈನ್ 1 2 3 ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ಮತ್ತೆ ಇಲ್ಲಿ ನೋಡಿ 3 ಚೈನ್ ಆದ್ಮೇಲೆ ಲಾಕ್ ಇದೆ ನೋಡಿ, ಲಾಕಿಗೆನೆ ಲಾಕ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ ಇಲ್ಲಿ ಇದು ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರ್ಬೇಕು ಡಿಸೈನು. ಅಲ್ಲಿಂದ ಇಲ್ಲಿ ಮತ್ತೆ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆನು ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ 2 3 ಚೈನ್ 1 2 3 ನೋಡಿ ಮತ್ತೆ 3 ಚೈನ್ ಗ್ಯಾಪ್ ಒಳಗಡೆ ಲಾಕ್, 3 ಚೈನ್ 1 2 3 ಮತ್ತೆ ಲಾಕ್. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ತೀನಿ, ಸ್ವಲ್ಪ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಅಲ್ಲಿಂದ 3 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೋಬೇಕು, ಒಂದು ಬೀಡ್ ನ ಲಾಕ್ ಮಾಡ್ಕೊಳ್ತೀನಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಹೀಗೇನೆ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲಿ ಏನ್ ಡಿಸೈನ್ ಇದೆ ಸೇಮ್ ಅದೇ ಡಿಸೈನ್ ಬರುತ್ತೆ. ಅಲ್ಲಿಂದ 5 ಚೈನ್ 1 2 3 4 5 ಅಲ್ಲಿಂದ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ 3 ಚೈನ್ ಬೀಡ್ ಪಕ್ಕದಲ್ಲಿ ಒಂದು ಲಾಕ್ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ಗೂ ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಟರ್ನ್ ಮಾಡ್ಕೋಬೇಕು. ನೀಡಲ್ ಮೇಲೆ 2 ದಾರ ಸುತ್ಕೊಳ್ತೀನಿ. ಈಗ 3 ದಾರ ಆಗಿದೆ. ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ಅಲ್ಲಿ ನೋಡಿ 5 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 4 ದಾರ ಆಗಿದೆ. 4 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈಗ ಒಂದು ತ್ರಿಬಲ್ ಕ್ರೋಶೆ ಆಯ್ತು. ಈಗೇನೆ ನಾನು 9 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ 9 ಚೈನ್ 9 ತ್ರಿಬಲ್ ಕ್ರೋಶೆ ಹಾಕೊಂಡಿದೀನಿ. ತ್ರಿಬಲ್ ಕ್ರೋಶೆ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕೊಳ್ತೀನಿ. 1 2 1 2 3 ಈಗ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್. ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಕಂಬ ಮೇಲೆ ಹೋಲ್ಗಳು ಕಾಣಿಸ್ತಾ ಇದೆ ನೋಡಿ, ಅದರಲ್ಲಿ ಒಂದು ಹೋಲ್ ಬಿಡ್ತೀನಿ, ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ತೀನಿ. 3 ಚೈನ್ 2 3 ಒಂದು ಹೋಲ್ ಬಿಡ್ತೀನಿ, ಸೆಕೆಂಡ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. 1 2 3 ಒಂದು ಹೋಲ್ ಬಿಡ್ತೀನಿ, ಸೆಕೆಂಡ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕೊಳ್ತೀನಿ. 2 3 ಒಂದು ಹೋಲ್ ಬಿಡ್ತೀನಿ, ಇನ್ನೊಂದು ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಹೋಲ್ ಬಿಡೋದು ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೋಬೇಕು. ಮತ್ತೆ 3 ಚೈನ್ 2 3 ಒಂದು ಹೋಲ್ ಬಿಡ್ಬೇಕು, ನೆಕ್ಸ್ಟ್ ಹೋಲ್ಗೆ ದಾರ ಹಾಕಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 1 ಚೈನ್ ಹಾಕೊಳ್ತೀನಿ. ಇಲ್ಲಿ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ನೀವು ಚೈನ್ ಹಾಕ್ಬೇಕು ಅಂತಲೂ ಇಲ್ಲ, ಡೈರೆಕ್ಟ್ ಆಗಿ ಕೂಡ ಲಾಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಇದೆಲ್ಲ ಹೀಗೆ ಇಲ್ಲಿಗೂ ಲಾಕ್ ಮಾಡ್ಕೋಬಹುದು. ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್ ಹಾಕೊಳ್ತೀನಿ. ಒಂದು ಚೈನ್ ಹಾಕೊಂಡು ಇಲ್ಲಿ
3 ಚೈನ್ ಹಾಕಿದ್ದೆ ಅಲ್ವಾ, ಈಗ ಅದ್ರ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಚೈನ್ ಆಯ್ತಲ್ವಾ ಲಾಕ್. ಇಲ್ಲಿ 3 ಚೈನ್ಗೆ ಲಾಕ್ ಇದೆ ನೋಡಿ, ಲಾಕ್ ಹಾಕಿದೆಲ್ಲ ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ತರ ಬರುತ್ತೆ ಡಿಸೈನ್ ನೋಡಿ. ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ತುಂಬಾ ಬೀಡ್ ಇಷ್ಟಪಡೋದವರು ಈ ತರ ಡಿಸೈನ್ ಮಾಡ್ಕೋಬಹುದು. ಒಂದ್ ಸ್ಟೆಪ್ ನಲ್ಲೇ ಮುಗ್ದೋಗುತ್ತೆ, ಬೇಗನೆ ಆಗುತ್ತೆ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕೊಂಡಿದೀನಿ ನೋಡಿ. ಪಕ್ಕದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದಕ್ಕೆ ಚಾರ್ಜ್ ಬಂದು 500 ಇಂದ 550 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಹೇಗನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.